ಮುಂಚೂಣಿ ಸಿಬ್ಬಂದಿಯ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವನ್ನು ಈ ದಿನ ದಾಂಡೇಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಔಷಧಿ ಸಸ್ಯಗಳ ಕುರಿತಾದ ಜನರ ಉತ್ತಮಮಟ್ಟದ ಅರಣ್ಯಾಧಿಕಾರಿಗಳ ಸಾಮರ್ಥ್ಯ ವರ್ಧನೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದಶಕೂಪ ಸಮವಾಪಿ ದಶಾವಾಪಿ ಸಮೋಸ್ರಃ ದಶ ಪ್ರದಯ ಸಮೋ ಪುತ್ರೋ ದಶಪುತ್ರ ಸಮೋ ಸುಮಃ ಅಂತ ಹೇಳ್ತಾರೆ. ಮತ್ಸ್ಯ ಪುರಾಣದ ವಾಕ್ಯ. ಅಂದರೆ ಮರಗಿಡಗಳು ಪುತ್ರ ಮಕ್ಕಳಿಗೆ ಸಮಾನ, 10 ಮಕ್ಕಳಿಗೆ ಸಮಾನ. ದೇಶದಲ್ಲಿ 242 ವಿವಿಧ ಜಾತಿಯ ಗಿಡಗಳ ಭಾಗಗಳನ್ನು ಹೈಲಿ ಟ್ರೇಡೆಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಹೈಲಿ ಟ್ರೇಡೆಡ್ ಅಂತ ಕ್ಲಾಸಿಫೈ ಮಾಡಲಿಕ್ಕೆ ಅದರ ಪ್ರಮಾಣ 100 ಮೆಟ್ರಿಕ್ ಟನ್ಗಿಂತ ಜಾಸ್ತಿ. 242 ಗಿಡಗಳಿಂದ ಬರುವಂತಹ ಉತ್ಪನ್ನಗಳು ಅಂದರೆ ಗಿಡ ಇರ್ಬೋದು, ಬಾರ್ಕ್ ಇರ್ಬೋದು ಇತ್ಯಾದಿ ಮೋರ್ ದೆನ್ 100 ಟನ್ಸ್ ಗ್ರೇಡ್ ಆಗ್ತದೆ. ಅದರಲ್ಲಿ 70% ಕೇವಲ ಕಾಡಿನಲ್ಲಿರುವಂತಹ ಗಿಡಗಳು. 242 ಸ್ಪೀಸೀಸ್, ಸುಮಾರು 150-160 ಜಾತಿಯ ಗಿಡಗಳಿಂದ ಬರುವಂಥ ಉತ್ಪನ್ನಗಳು ಕಾಡಿನಿಂದ ಬರ್ತಾ ಇದೆ. ಇದರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. मेडिसिनल प्लांट्स का वैलिडेशन है, उसमें हम लोग अपना काम शुरू किया. ये मेडिसिनल प्लांट्स का वैलिडेशन हम लोग 2 तरह से करते हैं. एक जो सुदर्शन जी अभी भी बताया, जो वेरियस कोडिफाइड प्रैक्टिसेस है, चाहे आयुर्वेद हो कि सिद्धा हो कि उनानी हो, स्वारिकमा हो, ये कोडिफाइड सिस्टम्स हो गया. और उसके साथ साथ जो चल रहा है वो है नॉन कोडिफाइड सिस्टम, जो 4 पिलर्स है, जो ट्रेडिशनल पिलर्स है. ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಟ್ರೇಡ್ ಆಗ್ತಾ ಇದೆ ಮೆಡಿಸಿನಲ್ ಪ್ಲಾಂಟ್ಸ್. ಅದರಲ್ಲೂ ಒಂದು ಎಸ್ಟಿಮೇಟ್ ಪ್ರಕಾರ ಸುಮಾರು 23.3 ಬಿಲಿಯನ್ನಷ್ಟು ವ್ಯಾಪಾರದಲ್ಲಿದೆ. ಮತ್ತು ಅದು ಬಹಳಷ್ಟು ಅರಣ್ಯ ಪ್ರದೇಶದಲ್ಲೂ ಸಹ ಅದನ್ನು ಕಲೆಕ್ಟ್ ಮಾಡ್ತಾ ಇದೆ. $960 types of medicinal plants are traded, of which 178 spices have yearly consumption levels of greater than 100 metric tons. ಸೊ ಇಲ್ಲಿ ನೋಡಿ, ಇದು ಸೈಲಿಯಂ ಟ್ರವೆಕೋರಿಕಮ್, ಇದೊಂದು ಎಕ್ಸಿಟ್ ಆಗಿದೆ ಅಂತ ಇದು ಮಾಡಿದೆ. ಈಗ ಸೈಲಿಯಂ ಸ್ಟಾಪ್ಸ್ ಅಂತ ಇದಾಗಿದೆ. ಬಟ್ ಇದನ್ನು ಅಷ್ಟೇ ಕೆಲವು ಜಾಗಗಳು ಮಾತ್ರ ಕಂಡು ಬರೋದು. ಈ ಉತ್ತರ ಕನ್ನಡದಿಂದ ಹೊಸದಾಗಿ ನಾನು ರಿಡಿಸ್ಕವರ್ ಮಾಡಿದ್ದೆ. ಕರ್ನಾಟಕ ಜೀವವೈದ್ಯ ಮಂಡಳಿ ಅನ್ನೋದು 2003ರಲ್ಲಿ ಸ್ಥಾಪನೆ ಆಯಿತು. ಈ ಕರ್ನಾಟಕ ಜೀವವೈದ್ಯ ಮಂಡಳಿ ಸ್ಥಾಪನೆ ಆದಾಗಿಂದ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಇದು ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಜೈವಿಕ ಸಂಪನ್ಮೂಲಗಳ ಬಳಕೆಯನ್ನು ನಿಯಂತ್ರಿಸುವಂತಹ ಕೆಲಸಗಳನ್ನು ಜೀವವೈದ್ಯ ಮಂಡಳಿ ಮಾಡ್ತಾ ಇದೆ. ಹಿಡ್ನೋಕಾರ್ಪಸ್ ಪೆಂಟಾಂಡ್ರದ ಬೀಜದಿಂದ ಎಣ್ಣೆ ತೆಗಿತಾರ. ಆದ್ರೆ ಎಣ್ಣೆನ ಚಾಲ್ಮುಗ್ರ ಆಯಿಲ್ ಅಂತ ಕರೀತಾರ. ಅದಕ್ಕೆ ಚರ್ಮದ ಕಾಯಿಲೆಗಳಿಗೆ ತುಂಬಾ ಒಳ್ಳೆ ಎಣ್ಣೆ ಅದು. ಇರ್ಬೋದು ಅಥವಾ ಪ್ರಾಕ್ಟಿಕಲ್ ಮಾಧ್ಯಮದಿಂದ ಇರ್ಬೋದು, ನಮಗೆ ಸವಿಸ್ತಾರವಾಗಿ ಔಷಧಿ ಸಸಿಗಳ ಬಗ್ಗೆ ಮಾಹಿತಿ ಕೊಟ್ಟಂತಹ ಎಲ್ಲ ಗಣ್ಯರಿಗೆ ನಾವು ಕರ್ನಾಟಕ ಅರಣ್ಯ ರಿಸರ್ಚ್ ಸರ್ಕಲ್ ಹಾಗೂ ಹಳಿಯಾಳು ವಿಭಾಗದ ಪರವಾಗಿ ತುಂಬ ಧನ್ಯವಾದಗಳನ್ನು